ಸೂಪರ್ ಸರ್, ರಿಷಬ್ ಶೆಟ್ಟಿ ಆಕ್ಟಿಂಗ್ ಸೂಪರ್. ಒಂದು ರಿಕ್ವೆಸ್ಟ್, ರಕ್ಷಿತಾ ವಾಪಸ್ ಬಿಗ್ ಬಾಸ್ ಕಳಿಸಿ ಸರ್. ಕರಾವಳಿ ಜನ ತುಂಬಾ ಬೇಸರ ಮಾಡ್ಕೊಂಡಿದ್ದಾರೆ. ನೋಡಿ ಹೆಂಗ್ ಟ್ರೋಲ್ ಆಗಿದ್ದಾರೆ ನೋಡಿ ಕಲರ್ಸ್ ಕನ್ನಡ ಬಿಗ್ ಬಾಸ್ ಅವರು. ಕರಾವಳಿ ಜನ ತಾನೇ ಪಾಪ, ಕಳಿಸಿ ಒಂದ್ ಚಾನ್ಸ್ ಕೊಡಿ ಅವ್ರಿಗೆ. ಮತ್ತೆ ಚೆನ್ನಾಗಿತ್ತು. ಕೇಳ್ಪಟ್ಟೆ ನೀವು ತುಂಬಾ ಭಯ ಪಟ್ರಿ ಅಂತ. ಹೌದು, ಭಯ ಪಟ್ಟೆ. ಕಾಂತಾರದಿಂದ ಚೆನ್ನಾಗಿದೆ. ಫೈಟಿಂಗ್ ಸೀನ್ ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಸ್ಲೋ ಇದೆ, ಬಟ್ ಕ್ಲೈಮ್ಯಾಕ್ಸ್ ವರ್ತ್ ಇದೆ. ಸೂಪರ್, ವರ್ತ್ ವಾಚಿಂಗ್. 100% ವರ್ತ್. ಎಲ್ಲರೂ ಬಂದು ನೋಡಿ. ಸೂಪರ್ ಆಗಿದೆ. ಸೂಪರ್. ಎರಡನೇ ಸತಿ ಬಂದಿರೋದು, ನೆನ್ನೆ ಪ್ರೀಮಿಯರ್ ನೋಡಿದ್ದೆ. ಸಕ್ಕತ್ತಾಗಿದೆ. ಸಖತ್ ಒಳ್ಳೆ ಫಿಲಮು. ಫುಲ್ ಗೂಸ್ ಬಂಪ್ಸ್ ಬಂತು. ಸೆಕೆಂಡ್ ಹಾಫ್ ಮಾತ್ರ ಸಖತ್ತಾಗಿದೆ. ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲ. ಪೈಸಾ ವಸೂಲ್ ಮೂವಿ. ಆಕ್ಟಿಂಗ್ ಅಂತೂ ಬೆಂಕಿ, ಏನು ಕೇಳೋದೇ ಬೇಡ. ರಿಷಬ್ ಶೆಟ್ಟಿ ಅಂದ್ರೆ ಆಕ್ಟಿಂಗ್ ಅಂದ್ರೆ ರಿಷಬ್ ಶೆಟ್ಟಿ. ಸಖತ್ತಾಗಿದೆ. ಅವ್ರದಂತೂ ಒಂದು ಟ್ವಿಸ್ಟ್ ಇದೆ, ಎಲ್ಲರೂ ಆ ಟ್ವಿಸ್ಟಿಗೋಸ್ಕರ ಬರಬೇಕು. ರುಕ್ಮಿಣಿ ಅವ್ರದಂತೂ ನೆಕ್ಸ್ಟ್ ಲೆವೆಲ್ ಟ್ವಿಸ್ಟ್. ಸಖತ್ತಾಗಿದೆ, ತುಂಬಾ ಇಷ್ಟ ಆಯ್ತು. ಪಾರ್ಟ್ 3 ಬರುತ್ತೆ. ಸೊ ಅದಕ್ಕೆ ಇನ್ನ ಅದನ್ನ ಒಳ್ಳೆ ಟ್ವಿಸ್ಟ್ ಇಟ್ಟು ಪಾರ್ಟ್ 3 ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಎಷ್ಟು ಕಲೆಕ್ಷನ್ ಮಾಡಬಹುದು ಈ ಸಿನಿಮಾ. ಇದು ಬಾಕ್ಸ್ ಆಫೀಸ್ ಹುಡಿಸ್ ಅಂತೂ ಮಾಡುತ್ತೆ. ಎಕ್ಸ್ಪೆಕ್ಟೇಷನ್ ಪ್ರಕಾರ ಔಟ್ಸ್ಟ್ಯಾಂಡಿಂಗ್ ಮೂವಿ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಟ್ವಿಸ್ಟ್ ಮೇಲ್ ಟ್ವಿಸ್ಟ್. ಸೂಪರ್, ಫ್ಯಾಂಟಾಸ್ಟಿಕ್, ಸೂಪರ್. ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಸೂಪರ್ ಆಕ್ಟಿಂಗ್. ಮಾತಾಡಂಗೆ ಬೇಡ, ಮಾತಾಡೋದೇ ಬೇಡ. ಆಕ್ಟಿಂಗ್ ಬಗ್ಗೆ ಏನ್ ಮಾತಾಡ? ಇದು ಫಿಲಮ್ ಅಲ್ಲ, ಇದು ಬೇರೆ. ಇದು ಸೂಪರ್ ಆಗಿದೆ, ನೋಡ್ಬೋದು. ಸೂಪರ್ ಆಗೈತನ. ಮಾಸ್ ಆಗೈತೆ. ಸೂಪರ್ ಮೂವಿ. ಬ್ಲಾಕ್ ಬಸ್ಟರ್ ಸೂಪರ್. ತುಂಬಾ ಚೆನ್ನಾಗಿದೆ. ತುಂಬಾ ಕಾಂತ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ. ಚೆನ್ನಾಗಿ ಮೂಡ್ ಬಂದಿದೆ. ಆಗ್ಬೋದು ಸರ್, ಆಗ್ಬೋದು. ತುಂಬಾ ಕಲೆಕ್ಷನ್ ಆಗುತ್ತೆ. ಚೆನ್ನಾಗಿದೆ. ಬ್ಲಾಕ್ ಬಸ್ಟರ್ ಇತ್ತು. ತುಂಬಾ ಕನ್ನಡ ಇಂಡಸ್ಟ್ರಿ ಇದೆ ಫಸ್ಟ್ ಟೈಮ್. ಚೆನ್ನಾಗಿದೆ, ಅದ್ಭುತವಾಗಿದೆ. ಲಾಸ್ಟ್ ಅರ್ಧ ಗಂಟೆ ಮಾತ್ರ ಕೇಳಂಗಿಲ್ಲ. ಸೂಪರ್. ರುಕ್ಮಿಣಿ ಚೆನ್ನಾಗಿ ಮಾಡಿದ್ದಾರೆ, ಬಟ್ ರಿಷಬ್ ಶೆಟ್ಟಿ ಮಾತ್ರ ಬ್ಯೂಟಿಫುಲ್. ಧರ್ಮಸ್ಥಳಕ್ಕೆ ಹೋಗಿ ಬಂದಂಗಾಯ್ತು. ಸೂಪರ್ ಆಗಿದೆ. ರಿಷಬ್ ಶೆಟ್ಟಿ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಪ್ರೌಡ್ ಆಫ್ ಕನ್ನಡ ಸಿನಿಮಾಸ್. ಟಾಪ್ ಮೋಸ್ಟ್. ರಿಷಬ್ ಶೆಟ್ಟಿ ರಾಕ್ಸ್. ಥರ್ಡ್ ಪಾರ್ಟ್, ವೇಟಿಂಗ್ ಫಾರ್ ಥರ್ಡ್ ಪಾರ್ಟ್. ತುಂಬಾ ಚೆನ್ನಾಗಿದೆ, ಮಸ್ಟ್ ವಾಚ್ ಮಾಡಬೇಕು. ಓಕೆ, ನೈಸ್ ಇಟ್ ಇಸ್. ಶೆಟ್ಟಿ ಸರ್ ಮುಂದೆ ಓಕೆ, ಬಟ್ ಓಕೆ, ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೆರಿ ನೈಸ್ ಇಟ್ ಇಸ್. ವೇಟಿಂಗ್ ಫಾರ್ ದ ಥರ್ಡ್ ಪಾರ್ಟ್. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಸೂಪರ್. ಮತ್ತೆ ನೋಡ್ತೀವಿ ಬಂದು. ಸಿನಿಮಾ ತುಂಬಾ ಚೆನ್ನಾಗಿತ್ತು. ಏನು ನನ್ಗೆ ಹೇಳಕ್ಕೆ, ನೀವೇ ನೋಡ್ಬೇಕು. ಅದನ್ನ ಹೇಳೋಂಥದ್ದಲ್ಲ, ನಿಜವಾಗ್ಲೂ ಅಲ್ಟಿಮೇಟ್ ಆಯ್ತು. ನಿಮ್ಗೆ ಯಾವ ಸಿನಿಮಾ ತುಂಬಾ ಇಷ್ಟ? ಸೆಕೆಂಡ್ ಹಾಫ್ ಫುಲ್ ಇಷ್ಟ ಆಯ್ತಾ? ರುಕ್ಮಿಣಿ ವಸಂತ್ ಅವರ ಆಕ್ಟಿಂಗ್ ಹೇಗೆ ಅನಿಸ್ತು? ಎಕ್ಸ್ಟ್ರಾರ್ಡಿನರಿ. ಥರ್ಡ್ ಪಾರ್ಟ್ ಕಾಯ್ತಾ ಇದ್ದೀನಿ. ಸ್ಟೋರಿ ಬಗ್ಗೆ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ರಿಷಬ್ ಸರ್ ಮತ್ತೆ ನ್ಯಾಷನಲ್ ಅವಾರ್ಡ್ ಏನಾದ್ರು? ಖಂಡಿತ ಹಿ ಡಿಸರ್ವ್ಸ್ ಇಟ್. ರುಕ್ಮಿಣಿ ವಸಂತ್ ಅವರ ಆಕ್ಟಿಂಗ್ ಸಕ್ಕತ್ತಿದೆ. ಫುಲ್ ಟ್ವಿಸ್ಟ್. ಎಸ್, ಥ್ಯಾಂಕ್ ಯು. ಸೂಪರ್ ಆಗಿದೆ, ಚೆನ್ನಾಗಿದೆ. ಬೇರೆ ಲೆವೆಲ್ ಇದು. ಫಿಲಮ್ ಸೂಪರ್ ಆಗಿದೆ, ಎಲ್ಲಾರು ಬಂದು ನೋಡ್ಬೇಕು. ಸರ್ ಚೆನ್ನಾಗಿ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರ ಆಕ್ಷನ್ ಆಗಲಿ, ಡೈರೆಕ್ಷನ್ ಆಗಲಿ, ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಎಕ್ಸ್ಪೆಕ್ಟೇಷನ್ಸ್ಗಿಂತನೂ ಮೀರಿಸಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಳ್ಳೆ ಫಿಲಮ್, ಎಲ್ಲರೂ ಖಂಡಿತ ಬಂದು ನೋಡ್ಬೋದು ಸರ್. ಸೂಪರ್ ಆಗಿದೆ ಸಿನಿಮಾ. ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೇಕು. ತುಂಬಾ ಚೆನ್ನಾಗಿತ್ತು. ಹೋಲ್ ಮೂವಿ ಚೂರು ಬೋರ್ ಆಗ್ಲಿಲ್ಲ. ಇಟ್ ವಾಸ್ ಸೋ ಗುಡ್. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಖಂಡಿತ ವಾಚ್ ಮಾಡಬೇಕು. ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್. ಮಸ್ಟ್ ವಾಚ್. ಸೂಪರ್ ಅಣ್ಣ. ಇನ್ನೊಂದು ನ್ಯಾಷನಲ್ ಅವಾರ್ಡ್ ಅಣ್ಣ. ಸಕ್ಕತ್ತಾಗಿದೆ. ರುಕ್ಮಿಣಿ ವಸಂತ್ ಅವರ ಆಕ್ಟಿಂಗ್ ಅವ್ರದ್ದು ಸೂಪರ್. ಸ್ವಲ್ಪ ಸ್ಕೋಪ್ ಕಮ್ಮಿ. ಸೆಕೆಂಡ್ ಹಾಫ್ ಸೂಪರ್. ಮಸ್ತ್ ಆಗೈತೆ ಬ್ರೋ. ಆದ್ರೆ ಹೆಣ್ಮಕ್ಳಿಗೆ ನಂಬರ್ದು ಅಂತಂದ್ಬಿಟ್ಟು ಹೇಳ್ಕೊಟ್ಟವ್ರೆ ನೋಡ್ರಿ. ಸೂಪರ್. ಸ್ಟೋರಿ ಹೇಗೆ ಅನಿಸ್ತು? ಸೂಪರ್ ಆಕ್ಟಿಂಗ್, ಸೂಪರ್, ಎಲ್ಲ ಸೂಪರ್. ಸಖತ್ತಾಗಿದೆ ಮೂವಿ. ಫಸ್ಟ್ ಹಾಫ್ ಚೆನ್ನಾಗಿಲ್ಲ, ಸೆಕೆಂಡ್ ಹಾಫ್ ಚೆನ್ನಾಗಿಲ್ಲ ಅಂತ ಕೆಲವ್ರು ಅಂತಾರೆ. ಏನು ಇಲ್ಲ, ಎಲ್ಲ ಸಖತ್ತಾಗಿದೆ ಮೂವಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಟೈಮ್ ಬೇಕಷ್ಟೇ ಜನರಿಗೆ. ಒನ್ ಆಫ್ ದಿ ಬೆಸ್ಟ್ ಮೂವಿ ಮಾಡಿರೋದ್ರಲ್ಲೇ ರಿಷಬ್ ಶೆಟ್ಟಿ. ಒಳ್ಳೆ ಮೂವಿ. ಪಕ್ಕ ಬೀಟ್ ಮಾಡತ್ತೆ. ಈ ಫೇಕ್ ರಿವ್ಯೂಸ್ ಇಂದ ಕೆಡಿಸ್ಬಿಡ್ತಾರೆ. ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ದೇವ್ರ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ. ಹಿಂದೂಗಳು ನೋಡೋ ಪಿಕ್ಚರ್ ಅಂದ್ರೆ ಇದೆ. ಖಂಡಿತ ಹಿಂದೂಗಳು ನೋಡ್ಲೇಬೇಕು. ಈಶ್ವರನ್ ಸೀನ್ ಅಂತೂ ತುಂಬಾ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ರಾಕೇಶ್ ಅಡಿಗ ಅವರು ಸಿನಿಮಾದಲ್ಲಿ ಹೇಗೆ ಅವರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರು ಇದ್ದಿದ್ರೆ ಚೆನ್ನಾಗಿದ್ದಿರೋದು. ಸೊ ಮಿಸ್ ಆಗಿದ್ದಾರೆ. ಪಿಕ್ಚರ್ ಅಂತೂ ತುಂಬಾ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. 3 ಲೆವೆಲ್ ಇದು. ಎಲ್ಲ ಸೆಕೆಂಡ್ ಲೆವೆಲ್ ಅಂತಾರೆ, ಅಲ್ಲ ಇದು 3ನೇ ಲೆವೆಲ್. ಇದು ಸೂಪರ್ ಆಗಿದೆ ಸರ್. ಎಷ್ಟು ಕೋಟಿ ಕಲೆಕ್ಷನ್ ಆಗ್ಬೋದು ಈ ಸಿನಿಮಾ ಸರ್? ಕೋಟಿ ಅನ್ನೋದಕ್ಕಿಂತ ಮೂವಿ ಚೆನ್ನಾಗಿದೆ ಸರ್. ಅದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ ಸರ್. ಹೆಚ್ಚು ಕಡಿಮೆ 1000 ಮೇಲೆ ಹೋಗುತ್ತೆ. ಸೂಪರ್ ಆಗಿದೆ ಸರ್. ಹೀರೋ ಆಕ್ಟಿಂಗ್ ಚೆನ್ನಾಗಿದೆ. ಸೂಪರ್ ಸರ್, ರಿಷಬ್ ಶೆಟ್ಟಿ ಆಕ್ಟಿಂಗ್ ಸೂಪರ್. ಒಂದು ರಿಕ್ವೆಸ್ಟ್,
ರಕ್ಷಿತಾ ವಾಪಸ್ ಬಿಗ್ ಬಾಸ್ ಕಳಿಸಿ ಸರ್. ಕರಾವಳಿ ಜನ ತುಂಬಾ ಬೇಸರ ಮಾಡ್ಕೊಂಡಿದ್ದಾರೆ. ನೋಡಿ ಹೆಂಗ್ ಟ್ರೋಲ್ ಆಗಿದ್ದಾರೆ ನೋಡಿ ಕಲರ್ಸ್ ಕನ್ನಡ ಬಿಗ್ ಬಾಸ್ ಅವರು. ಕರಾವಳಿ ಜನ ತಾನೇ ಪಾಪ ಕಳಿಸಿ ಒಂದ್ ಚಾನ್ಸ್ ಕೊಡಿ ಅವ್ರಿಗೆ. ಮತ್ತೆ ನೋಡಿದ್ರ ಹೆಂಗೆ ಒಂದೇ ದಿನಕ್ಕೆ ಎಲಿಮಿನೇಟ್ ಮಾಡ್ಬಿಟ್ಟಿದ್ದಾರೆ. ವಾಪಸ್ ಕಳಿಸಿ. ಎಲಿಮಿನೇಷನ್ ಏನಿದ್ರು ವೀಕ್ಷಕರು ಮಾಡ್ಬೇಕು, ಒಳಗಡೆ ಕಂಟೆಸ್ಟೆಂಟ್ಸ್ ಅಲ್ಲ. ನಿಮ್ ಪ್ರಕಾರ ಅನ್ಯಾಯ ಆಗಿದೆ ಅಂತ ಹೌದು ಸರ್, ಕರಾವಳಿ ಜನ ತುಂಬಾ ಬೇಸರ ಮಾಡ್ಕೊಂಡಿದ್ದಾರೆ ರಕ್ಷಿತಾ ಅವರು ವಾಪಸ್ ಬಿಗ್ ಬಾಸ್ ಕಳ್ಸಿದಕ್ಕೆ. ವಾಪಸ್ ಕಳಿಸಿ ಸರ್, ನೋಡೋಣ. ಎಂಟರ್ಟೈನ್ಮೆಂಟ್ ಇರುತ್ತೆ, ಚೆನ್ನಾಗಿರುತ್ತೆ. ಈ ಮೂವಿ ಬಗ್ಗೆ ಮಾತಾಡೋದು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಮೂವಿಲಿ ಒಂದು ಡೈಲಾಗ್ ಇದೆ, ಏನೋ ಕಲಕ್ಕಕ್ಕೆ ಹತ್ತಿದ ರಕ್ತವನ್ನು ಕಾಂತಾರದ ರಕ್ತದಿಂದ ತೊಳಿತೀನಿ ಅಂತ ಏನೋ ಇದೆ. ಸೊ ಕನ್ನಡ ಚಿತ್ರರಂಗಕ್ಕೆ ಅಂಟಿದ ಕಳಂಕನ ರಿಷಬ್ ಶೆಟ್ಟಿ ಅವರು ಅವ್ರ ದೇವರಿಂದ ತೊಳೆದಿದ್ದಾರೆ. ಮೂವಿ ಸಖತ್ತಾಗಿದೆ ಸರ್. ಎಷ್ಟು ಕೋಟಿ ಕಲೆಕ್ಷನ್ ಆಗ್ಬೋದು ಈ ಸಿನಿಮಾ ನಿಮ್ ಪ್ರಕಾರ? ಬಜೆಟ್ ಬಗ್ಗೆ ಎಲ್ಲ ಗೊತ್ತಿಲ್ಲ, ನಾವು ಹಾಕಿದ ದುಡ್ಡಿಗೂ ಹೊರ್ತಿದೆ. ಸರ್ ನಿಮ್ ಪ್ರಕಾರ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿನ ಹೊರತು ಇನ್ಯಾರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ? ಹೀರೋಯಿನ್ನು ಎಂಟೈರ್ ಸಿನಿಮಾನ ರಿಷಬ್ ಶೆಟ್ಟಿ ಅವರು ತಮ್ಮ ಭುಜದ ಮೇಲೆ ಎತ್ಕೊಂಡು ಹೋಗಿದ್ದಾರೆ. ಸೊ ಅವ್ರು ಬಿಟ್ಟು ಮಿಕ್ತವರೆಲ್ಲ ಅವ್ರ ಪಾತ್ರ ನಿರ್ವಹಿಸಿದ್ದಾರೆ. ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಎಲ್ಲರೂ ಅವ್ರ ಪಾತ್ರನ. ಎಲ್ಲ ಚೆನ್ನಾಗಿದೆ ಸರ್. ಮೂವಿ ಚೆನ್ನಾಗಿ ಬಂದಿದೆ. ಒಳ್ಳೆ 3 ವರ್ಷ ಕಾದಿದ್ದಕ್ಕೂ ಒಳ್ಳೆ ಇದಾಗಿದೆ ಸರ್.